ಸರ್ ಇದೇ ಸೆಪ್ಟೆಂಬರ್ 5ನೇ ತಾರೀಕು ಓಂ ಶಿವಂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಆಗಿ ಈ ಪ್ರೆಸೆಂಟ್ ಇಂಡಸ್ಟ್ರಿ ಸಿಚುವೇಶನ್ ಬಗ್ಗೆ ಇವಾಗ ಎಸ್ ಕನ್ನಡ ದರ್ಶನ್ ಸರ್ ಫ್ಯಾನ್ಸ್ ಮೇಲೆ ಸಾಕಷ್ಟು ಆರೋಪಗಳು ಬರ್ತಾ ಇದೆ. ರಮ್ಯಾ ಅವರಾಗಿರ್ಬೋದು, ಪ್ರಥಮ್ ಅವರಾಗಿರ್ಬೋದು. ಈ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್, ಇದು ಚಿತ್ರರಂಗ ಒಂಥರ ಒಂದು ಫ್ಯಾಮಿಲಿ ಇದ್ದಂಗೆ. ಪ್ರತಿ ಸತಿನೂ ಈ ತರ ಸಣ್ಣ ಪುಟ್ಟಗಳು ಬರ್ತಿರತ್ತೆ, ಹೋಗ್ತಾ ಇರತ್ತೆ. ಬಟ್ ಈ ಸತಿ ಸ್ವಲ್ಪ ದರ್ಶನ್ ಸರ್ ಮೇಲೆ ಅಲಿಗೇಷನ್ ಗಳು ಆಗ್ತಿರೋದು ನೋಡಿದ್ರೆ ಬೇಜಾರಾಗುತ್ತೆ. ಯಾಕಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅವ್ರು ಬಿಟ್ಟು ಇನ್ಯಾರು ಅಳ್ಳಾಡ್ಸಕ್ಕಾಗಲ್ಲ ಇಂಡಸ್ಟ್ರಿಯಲ್ಲಿ. ಇವಾಗ ನಾವು ಡೆವಿಲ್ ನ ಕಾಯ್ತಿರೋದು, ಇಡೀ ಇಂಡಸ್ಟ್ರಿ ಕಾಯ್ತಿದೆ, ಆಡಿಯನ್ಸು ಕಾಯ್ತಿದೆ. ಇದ್ರ ಮಧ್ಯದಲ್ಲಿ ಅವ್ರವ್ರ ಬೇಳೆ ಬೈಸ್ಕೊಳಕ್ ಒಂದಿಷ್ಟು ಜನ ನಿಂತ್ಕೊಂಡ್ರು. ಇವಾಗ ಫಸ್ಟ್ ನೇ ದೆವ್ವ ಅಂತ ಯಾವ್ದೋ ಒಂದು ಸಿನಿಮಾ ಅವ್ರು ಪ್ರಥಮ ಅವ್ರು ಮಾಡಿರ್ಬೇಕು, ಅದನ್ನ ಪ್ರಮೋಷನ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದು ಈ ರೀತಿ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ಹೊರತು ಇನ್ನೇನು ಮಾಡಕ್ಕಲ್ಲ. ಮತ್ತೆ ನೀವ್ ಎಷ್ಟೇ ಕೂಗಾಡಿ ಕಿರ್ಚಾಡಿ ಏನೇ ಮಾಡಿದ್ರು ದರ್ಶನ್ ಸರ್ನ ಏನು ಮಾಡ್ಕೊಂಡು ಹೋಗಲ್ಲ, ಅವ್ರ ಫ್ಯಾನ್ಸ್ ನಾನು ಮುಟ್ಟಕ್ಕಾಗಲ್ಲ. ನಿಮ್ ಸಿನಿಮಾ ಪ್ರಮೋಷನ್ ಮಾಡ್ಬೇಕಾ, ಕರೆಕ್ಟ್ ಆಗಿ ಸಿನಿಮಾ ಮಾಡಿ. ಯಾರೇ ಡೈರೆಕ್ಟ್, ನಾನಾಗಿರ್ಲಿ ಇನ್ನೊಬ್ಬ ಡೈರೆಕ್ಟರ್ ಆಗಿರ್ಲಿ, ಅವ್ರಾಗಿರ್ಲಿ, ಸಿನಿಮಾ ಕರೆಕ್ಟ್ ಆಗಿ ಮಾಡಿ, ಆಡಿಯನ್ಸ್ ಹತ್ರ ಕರೆಕ್ಟ್ ಆಗಿ ತಗೊಂಡೋಗಿ ರೀಚ್ ಮಾಡಿ. ಆಬ್ವಿಯಸ್ಲಿ ಓಡೋದು. ಇವಾಗ ಇಂಡಸ್ಟ್ರಿ ಈ ವರ್ಷದಲ್ಲಿ, ಅದು ಈ ತಿಂಗಳ 4 ಸಿನಿಮಾಗಳು ಹಿಟ್ಟಾಗಿದೆ. ಇವಾಗ ನಾವು ಎಕ್ಕ ನೋಡ್ಬೋದು, ಮಾದೇವ ನೋಡ್ಬೋದು, ಜೂನಿಯರ್ ನೋಡ್ಬೋದು, ಜೊತೆಲಿ ಸೋ ಅಂಡ್ ಸೋನು ನೋಡ್ಬೋದು. ನಾವು ಇದೆಲ್ಲ ಮೌತ್ ಪಬ್ಲಿಸಿಟಿ ಇಂದಾನೆ ಹೋಗ್ತಾ ಇರೋದು. ಸಿನಿಮಾ ನಾವ್ ಎಷ್ಟೇ ಖರ್ಚು ಮಾಡಿ ಪ್ರಮೋಷನ್ ಮಾಡುವುದು ಅಥವಾ ಈ ತರ ಫೇಕ್ ಗಿಮಿಕ್ ಫೇಕ್ ಪ್ರಮೋಷನ್ ಮಾಡಿದ ತಕ್ಷಣ ಜನ ಬರಲ್ಲ ಥಿಯೇಟರ್ಗೆ. ಕಂಟೆಂಟ್ ಅಥವಾ ನೀವು ಸಿನಿಮಾ ಚೆನ್ನಾಗಿ ಮಾಡಿ. ಪ್ರಥಮ ಅವ್ರದ್ದು ಕಾಂಟ್ರವರ್ಸಿ ಇದೆ ಫಸ್ಟ್ ಅಲ್ಲ, ಅವರು ಬಿಗ್ ಬಾಸ್ಗೆ ಹೋದಾಗಿಂದನೂ ಒಂದು ಅಲ್ಲಿ ಧರಣಿ ಮಾಡೋದ್ರಲ್ಲ, ಅದೇ ತರ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಕರೆಕ್ಟ್ ಆಗಿ ಸೂಕ್ತವಾಗಿ ಕ್ರಮ ತಗೊಂಡು ಅದೇನಿದೆ ಅದು ವಿಚಾರಿಸಿದ್ರೆ ಕರೆಕ್ಟ್ ಆಗುತ್ತೆ. ಈಗ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಈಗ ಆಲ್ರೆಡಿ ಒಂದು ಸಮಸ್ಯೆಯಿಂದ ಈಗ ಈಚೆ ಬಂದು ಆರಾಮಾಗಿ ಅವರು ದೇವರು ದಿಂಡೆಲ್ಲ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅದ್ರಲ್ಲಿ ಸುಮ್ಮನೆ ಇಲ್ದೇ ಇರೋದೆಲ್ಲ ಅಪವಾದ. ಈಗ ಏನಂದ್ರೆ ಚೆನ್ನಾಗಿ ಓಡ್ತಾ ಇದೆ ದರ್ಶನ್ ಫ್ಯಾನ್ಸ್ ಅಂತ ಡಿ ಬಾಸ್ ಅಂತೆಲ್ಲ ಓಡ್ತಾ ಇದೆ. ಅದ್ರ ಜೊತೆಲಿ ಇವ್ರದೊಂದು ಸೇರಿಸ್ಕೊಳ್ಳೋಣ, ನಮ್ದು ಏನೋ ಓಡುತ್ತೆ ಅಂತ ಓಡ್ತಾರೆ. ತುಂಬಾ ಕಷ್ಟ ಇದೆ. ಈಗ ನಾವು ಹೊಸಬ್ರು ಇಂಡಸ್ಟ್ರಿಯಲ್ಲಿ ಇದು ತುಂಬಾ ಕಷ್ಟ ಇದೆ. ಮುಂದೆ ಅವರು ಓಡೋಕೆ ಅದೆಲ್ಲ ಅನುಕೂಲತೆಗಳು ಅನಾನುಕೂಲತೆ ಮಾಡ್ಕೊಳ್ತಾವ್ರು ಅಷ್ಟೇನೆ. ಬಟ್ ನಮ್ಮ ಇಂಡಸ್ಟ್ರಿಲಿಯನ್ನ ನಾವೇ ಮರ್ಯಾದೆ ತಗೊಂಡಂಗಾಗುತ್ತೆ. ಅದಕ್ಕೋಸ್ಕರ ನಾವು ಯೋಚನೆ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಯಾವ ವಿಷಯಗಳು ಇಟ್ಕೊಂಡು ನಾವು ಮಾಡ್ಬೇಕು. ಈಗ ನಾವು ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀವಿ. ಈಗ ಕೆಲವು ಆರ್ಟಿಸ್ಟ್ ಇದೆ, ದೊಡ್ಡ ಆರ್ಟಿಸ್ಟ್ಗಳು, ನಾವು ರಿಕ್ವೆಸ್ಟ್ ಮಾಡಿದ್ರೆ ಬಂದು ನಮ್ಗೆ ಅವ್ರು ಏನೋ ಒಂದು ಬೈಟ್ಸೋ ಇನ್ನೊಂದು ಕೊಡ್ಬೋದು. ನಾವ್ ಈ ತರ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಇವ್ರು ಮಾಡೋದ್ರಿಂದ ನಮ್ಮಂತ ಸಣ್ಣ ಚಿಕ್ಕ ಸ್ಟಾರ್ಟಿಂಗ್ ಹೋಗೋ ಸಿನಿಮಾದವ್ರಿಗೆ ಯಾರು ಅವ್ರು ಇನ್ನ ಹೆಲ್ಪ್ಲೆಸ್ ಆಗ್ತಾರೆ. ಒಬ್ರು ತಪ್ಪು ಮಾಡೋದಕ್ಕೆ ಈಗ ಊರವರೆಲ್ಲ ಅನುಭವಿಸ್ಬೇಕಲ್ಲ, ಆ ತರ ಆಗ್ತಾ ಇದೆ. ಏನಾಗಿದೆ ಗೊತ್ತಾ ಮೇಡಮ್, ಮಾತೊಂದು ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಎಲ್ಲ ಕರೆಕ್ಟ್ ಆಯ್ತು. ಪ್ರಥಮ ಅವ್ರದ್ದು ಇಡೀ ಇಂಡಸ್ಟ್ರಿಗೆ ಗೊತ್ತಿದೆ, ನಾರ್ಮಲ್ ಆಡಿನ ಜನಕ್ಕೂ ಗೊತ್ತಿದೆ. ಅದು ಮಾತು ಅದೇನೋ ಹೇಳ್ತಾರಲ್ಲ, ಮಾತು ಮನೆ ಕೆಡಿಸು, ತೂತು ಒಲೆ ಕೆಡಿಸ್ತು ಅನ್ನಂಗೆ ಪ್ರಥಮ ಅವ್ರದ್ದು ಆಗಿರ್ತದೆ ಅಷ್ಟೇ, ಇನ್ನೇನಿಲ್ಲ. ಹೌದು. ಓಕೆ, ಅದು ಒಂದು ಕೂಡ ಆಗಿರಬಹುದು. ಹಾಗಿದ್ರೆ ರಮ್ಯಾ ಮೇಡಮ್ ಕೂಡ ಒಂದು ಆರೋಪ ಮಾಡಿದ್ದಾರೆ ಫ್ಯಾನ್ಸ್ ಬಗ್ಗೆ. ಅವರಿಗೆ ಯಾವ ಪ್ರಮೋಷನ್ ಅವಶ್ಯಕತೆ ಇದೆ ಮೇಡಮ್? ಹೌದು, ಇವಾಗ ರಮ್ಯಾ ಮೇಡಮ್ ಎಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರು, ರಾಜಕೀಯಕ್ಕೆ ಹೋದ್ರು. ರಾಜಕೀಯದಲ್ಲಿ ಒಂದ್ 5 ವರ್ಷ 3 ವರ್ಷ ಅಲ್ಲಿದ್ರು, ಅಲ್ಲೂ ಏನು ಮಾಡಕ್ಕಲ್ಲ. ಮತ್ತೆ ಕಂಬ್ಯಾಕ್ ಇಲ್ಲೇ ಬರ್ಬೇಕಲ್ಲ. ಕಂಬ್ಯಾಕ್ ಮಾಡೋದಿಕ್ಕೆ ಯಾರೇ ಬರ್ಲಿ ಮೇಡಮ್, ಅದೊಂದು ಡಿ ಬಾಸ್ ಹೆಸರು ಇದ್ರೆ ಸಾಕು ಅವ್ರಿಗೆ. ಇದಕ್ಕಿದಂಗೆ ಎಲ್ಲಾ ಚಾನಲ್ ಫ್ರೀ ಪಬ್ಲಿಸಿಟಿ. ರಮ್ಯಾ ಮೇಡಮ್ ಫ್ರೀ ಪಬ್ಲಿಸಿಟಿ ಬೇಡ ಬಿಡಿ, ಅವ್ರು ಬಂದು ನಿಂತ್ಕೊಂಡ ಮೈಕ್ ಹಿಡಿಯೋರು ತುಂಬಾ ಜನ ಇದಾರೆ ಮೀಡಿಯಾದವರು. ಆದ್ರೂ ಈ ಕಾಂಟ್ರವರ್ಸಿಂದ ಇನ್ನೊಂದ್ ಲೆವೆಲ್ ಅಲ್ಲಿ ಹೆಸರು ಆಗ್ತಾ ಇದೆ ಅಷ್ಟೇ. ಅವ್ರಿಗೆ ವೈಯಕ್ತಿಕವಾಗಿ ದರ್ಶನ್ ಸರ್ ಕಡೆಯಿಂದ ಹರ್ಟ್ ಆಗಿಲ್ಲ, ಅವರೇ ಹೇಳ್ಕೊಂಡಿದ್ದಾರೆ. ನನ್ ದರ್ಶನ್ ಸರ್ಗೂ ನನಗೂ ಏನು ಅದ್ರಲ್ಲಿ ಫ್ಯಾನ್ಸ್ ಗಳ ಕಡೆಯಿಂದ, ಅದು ನಿಜವಾದ ಫ್ಯಾನ್ಸ್ ಅನ್ನೋದು ಇನ್ನೂ ಗೊತ್ತಿಲ್ವಲ್ಲ. ಅದು ಇವಾಗ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದೇನೋ ತಗ್ಸಿದಾರೆ ಎಲ್ಲ, ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ. ಅದ್ ನೋಡೋಣ ಮುಂದೆ ಏನಾಗತ್ತೆ. ದರ್ಶನ್ ಸರ್ ಡೈರೆಕ್ಟ್ ಆಗಿ ಬಂದು ಏನು ಮಾತಾಡಿಲ್ವಲ್ಲ, ಫ್ಯಾನ್ಸ್ ತಾನೆ. ಅದು ರಿಯಲ್ ಅವ್ರ ಫ್ಯಾನ್ಸ್ ಅಥವಾ ಬೇರೆಯವ್ರ ಫ್ಯಾನ್ಸ್ ನೋಡ್ಬೇಕಲ್ಲ, ನೋಡೋಣ ಅಂತ. ಆಗಿರ್ಬೋದು. ದರ್ಶನ್ ಫ್ಯಾನ್ಸ್ ಡೈಹಾರ್ಡ್ ಫ್ಯಾನ್ಸ್ ಇದಾರೆ ಮೇಡಮ್, ಜೀವ ಕೊಡೋರು ಇದ್ದಾರೆ. ಯಾವೊಬ್ಬ ಹೀರೋ ಜೈಲಲ್ಲಿ ಇದ್ದಾಗ್ಲೂ ಇಲ್ಲಿ ಕಟೋಟ್ರಿಗೆ ಹಾಲಿನ ಅಭಿಷೇಕ ಮಾಡಿ ಅವ್ರು ಬರೋ ದಾರಿಯಲ್ಲಿ ಪೂರ್ತಿ ಫ್ಯಾನ್ಸ್ ಗಳು ಕಾಯ್ತಾರೆ ಹೇಳಿ. ಇಡೀ ನಿಮಗೆ ವರ್ಲ್ಡ್ ಎಲ್ಲೂ ಸಿಗಲ್ಲ ಆತರ. ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ, ಅದು ದರ್ಶನ್ ಸರ್ಗೆ ಮಾತ್ರ. ಅದೇ ತರನೇ ಕರ್ನಾಟಕದಲ್ಲಿ, ಅದು ಕರ್ನಾಟಕದಲ್ಲಿ ಒಳ್ಳೆ ಅವ್ರಿಗೆ ಇದಿದೆ. ಅವ್ರು ಕನ್ನಡ ಬಿಟ್ಟು ಹೋಗಿಲ್ಲ. ಇವತ್ತು ನಮ್ ಪುಣ್ಯ ಅದು. ಇವತ್ತು ಇಂಡಸ್ಟ್ರಿ ನಿಂತಿದೆ ಅಂತ ಹೀರೋಗಳಿಂದಾನೆ ಸ್ವಲ್ಪ ನಿಂತ್ಕೊಂಡಿರೋದು. ಇವಾಗ ರಮ್ಯಾ ಅವರು ಹೇಳ್ತಾರೆ, ಅವ್ರಿಗೆ ಬಂದಿರುವಂತ ಕಮೆಂಟ್ ಅಲ್ಲಿ ರೇಣುಕಾ ಸ್ವಾಮಿಗೆ ಯಾವ ತರ ಕೊಲೆ ಆಯ್ತು, ಆ ತರ ನಿಮ್ಗೂ ಮಾಡ್ಬೋದು, ಈ ತರದೇನೋ ಒಂದಿಷ್ಟು ಕಮೆಂಟ್ಗಳು ಕೆಟ್ಟದಾಗಿ ಬರ್ತಾ ಇದೆ ಅಂತ. ಮೇಡಮ್ ನೋಡಿ, ಎಷ್ಟು ಸರಿಯಾಗಿದೆ ನಿಮ್ಮ ಮೇಡಮ್ ಕಮೆಂಟ್? ಅದೇ ನಾನು ಹೇಳ್ತಾ ಇರೋದು, ಅಲ್ಲೇ ನಾನು ಅವಾಗ್ಲೇನೆ ಆನ್ಸರ್ ಕೊಟ್ಬಿಟ್ಟೆ. ಅದು ನಿಜವಾಗ್ಲೂ ದರ್ಶನ್ ಫ್ಯಾನ್ಸ್ ಆಗಿದ್ರೆ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅಥವಾ ಪೊಲೀಸ್ ಇಲಾಖೆ ಇದೆ, ಅದ್ರ ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಫೇಕ್ ಐಡಿ ಕ್ರಿಯೇಟ್ ಮಾಡಿ ಯಾರಾದ್ರೂ ಮಾಡಿದ್ರು ಆಕ್ಷನ್ ತಗೊಳ್ತೀವಿ. ಇದ್ರೊಳಗೆ ನೇರವಾಗಿ ಎಲ್ಲೂ ದರ್ಶನ್ ಸರ್ ಇನ್ವಾಲ್ವ್ ಆಗಿಲ್ವಲ್ಲ.
ಅದ್ರ ಬದಲು ನೀವು ನೇರವಾಗಿ ಯಾರು ಫ್ಯಾನ್ಸ್ಗಳು ಮಾಡಿದ್ದಾರೆ ಅಥವಾ ಫೇಕ್ ಫ್ಯಾನ್ಸ್ಗಳು ಯಾರಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ಏನು ಸಂಬಂಧ ಇಲ್ಲ. ಅಥವಾ ದರ್ಶನ್ ಸರ್ಗೆ ಡೈಹ್ಯಾಡ್ ಸರ್ ನಾವೊಬ್ರು ಫ್ಯಾನ್ಸ್, ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಯಾರೋ ಹತ್ರ ಅಭಿಮಾನಿಗಳು ಸರ್, ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗಿರ್ಲಿ, ಶಿವಣ್ಣನ್ ಫ್ಯಾನ್ ಆಗಿರ್ಲಿ, ಸುದೀಪ್ ಸರ್ ಫ್ಯಾನ್ ಆಗಿರ್ಲಿ, ಇವರೆಲ್ಲ ಒಬ್ರ ಮೇಲೆ ಹಾಕೊಟ್ಟಿ ಕಿತ್ತಾಡೋರು ಯಾರು ಇಲ್ಲ. ಈ ಮಧ್ಯದಲ್ಲಿ ಕೆಲವೊಂದಿಷ್ಟು ಜನ ಬೇಳೆ ಬೇಯಿಸ್ಕೊಳಕಂತ ಇರ್ತಾರೆ, ಅಭಿಮಾನಿಗಳ ಹೆಸರು ಮಾಡ್ತಾ ಇದಾರೆ ಅಷ್ಟೇ. ಓಕೆ, ಫೇಕ್ ಫ್ಯಾನ್ಸ್ ಅಂತ ಇರಬಹುದು, ಆದ್ರೆ ದರ್ಶನ್ ಅವರೇ ಟಾರ್ಗೆಟ್ ಯಾಕೆ? ಮೇಡಮ್ ಅದೊಂದು ಮೇರು ಪರ್ವತ ಇಂಡಸ್ಟ್ರಿಯಲ್ಲಿ, ನಿಮ್ಗೆ ಯಾರು ಇಲ್ಲ. ಇವಾಗ ಪುನೀತ್ ಸರ್ ಇದ್ರು, ಅವ್ರಿಗೆ ಮಾಸ್ ಆಗಿ ಫ್ಯಾನ್ಸ್ ಇದ್ರು. ಪುನೀತ್ ಸಾರಿಗೆ ಒಬ್ರನ್ನ ಬಿಟ್ರೆ ಇವಾಗ ಇರೋದೇ ದರ್ಶನ್ ಸರ್ಗೆ. ನಿಮಗೆ ದರ್ಶನ್ ಸರ್ ಸಿನಿಮಾನ ದೊಡ್ಡ ಲೆವೆಲ್ ಅಲ್ಲಿ ಖರ್ಚು ಮಾಡಿ ಪ್ರಮೋಷನ್ ಮಾಡ್ಬೇಕು ಅನ್ನೋದೇನಿಲ್ಲ. ಥಿಯೇಟರ್ ಮುಂದೆ ₹5 ಒಂದು DR ಒಂದು ಪೋಸ್ಟರ್ ಹಾಕಿದ್ರೆ ಸಾಕು. ಇವತ್ತು ಸಂಜೆ ಇಮಿಡಿಯೇಟ್ಲಿ ನಿಮ್ಗೆ ಬೆಳಗ್ಗೆ ಹೌಸ್ಫುಲ್ ಆಗಿರುತ್ತೆ. ಆ ತರ ಫ್ಯಾನ್ಸ್ ಯಾರಿಗೂ ಸಿಗಲ್ಲ, ದರ್ಶನ್ ಸರ್ಗೆ ಒಬ್ಬರಿಗೆ ಸಿಗೋದು. ಹಾಗಿದ್ರೆ ನಿಮ್ಮ ಪ್ರಕಾರ ದರ್ಶನ್ ಅವರ ಫ್ಯಾನ್ಸಿಗೂ ನಿಮ್ಮ ಕಡೆಯಿಂದ ಸಪೋರ್ಟ್ ಇದೆಯಾ? ಮೇಡಮ್ ಅದೇ ಹೇಳಿದ್ನಲ್ಲ, ರಿಯಲ್ ಡೈಹ್ಯಾಡ್ ಫ್ಯಾನ್ಸ್ ಗಳು ಯಾರು ಇದ್ ಮಾಡ್ತಾ ಇಲ್ಲ, ಫೇಕ್ ಫ್ಯಾನ್ಸ್ ಗಳು ಯಾರೋ ಮಾಡ್ತಾ ಇರೋದು. ಅವ್ರಿಗೆ ಕಾನೂನಾತ್ಮಕವಾಗಿ ಏನ್ ಶಿಕ್ಷೆ ಆಗತ್ತೆ ಅಥವಾ ಏನಾಗುತ್ತೆ ಅದಾಗ್ಲಿ, ನಾವೇನು ಬೇಡ ಅನ್ನಲ್ಲ. ರಮ್ಯಾ ಮೇಡಮ್ ಒಂದ್ ಎಣ್ಣೆ, ನಮ್ಮ ಮನೇಲೂ ಇದಾರೆ, ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ಅವ್ರವ್ರಿಗೆ ಕೊಡುವಂತ ಗೌರವ ಕೊಟ್ಟೆ ಕೊಡೋಣಂತೆ. ಬಟ್ ಇದು ಫೇಕ್ ಆಗಿದೆಯೋ ಅಥವಾ ಸರಿಯಾಗಿದೆಯೋ ಅದು ಫಸ್ಟ್ ಅವ್ರು ನೋಡ್ಕೊಳ್ಳಿ ಅಲ್ಲ, ಅದಾದ್ಮೇಲೆ ಅಲಿಗೇಷನ್ ಮಾಡ್ಲಿ, ಆಮೇಲೆ ನೋಡೋಣ. ಇವಾಗ ಏನಾಗಿದೆ ಗೊತ್ತಾ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ 108 ಪೇಜಸ್ಗಳಿದಾವೆ. ತೂಗುದೀಪ ಫ್ಯಾನ್ಸ್ ಅಂತ ಹಾಕಿದ್ರೆ 1000 ಪೇಜಸ್ ಬರುತ್ತೆ. ಇದ್ರೊಳಗೆ ಯಾರು ಒರಿಜಿನಲ್ ಇದಾರೆ, ಯಾರು ಡೂಪ್ಲಿಕೇಟ್ ಇದಾರೆ, ಯಾರು ಕ್ರಿಯೇಟ್ ಮಾಡಿದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇನ್ನೇನು ಸದ್ಯದಲ್ಲಿ ಬೇಲ್ ವಿಚಾರಣೆ ನಡೀತಾ ಇತ್ತು ದರ್ಶನ್ ಸರ್, ಆ ನಡೀತಾ ಇರುವಾಗಲೇ ಈ ತರ ಇನ್ಸಿಡೆಂಟ್. ಮೇಡಮ್ ಈ ಇನ್ಸಿಡೆಂಟ್ ಅಲ್ಲಿ ಅದಕ್ಕೂ ಸಂಬಂಧನೇ ಇಲ್ಲ. ಅವ್ರದ್ದು ಏನಿದೆ ಮೇಡಮ್, ಕಾನೂನು ಇದೆ, ಕಾನೂನು ನೋಡ್ಕೊಂಡುತ್ತೆ. ಸುಮ್ಮನೆ ಮಧ್ಯದಲ್ಲಿ ಯಾಕೆ 108 ಮಾತಾಡ್ಬೇಕು? ಇವ್ರದ್ದು ಅವಶ್ಯಕತೆ ಇಲ್ಲ ಮಾತಲ್ವಾ? ಕಾನೂನು ಏನಿದೆಯೋ ಅವ್ರು ಆರಾಮಾಗಿ ನೋಡ್ತಾರೆ. ಕಾನೂನು ಇದೆ. ಈಗ ಅವ್ರ ಫಾಲೋವರ್ಸ್ ಎಷ್ಟೋ ಜನ ಆ ತರ ಅಂತಾರೆ, ಈ ತರ ಅನ್ನೋ ಬದಲು ಅವ್ರಿಗೂ ಫಾಲೋವರ್ಸ್ಗೂ ಬುದ್ಧಿ ಇರುತ್ತೆ. ದರ್ಶನ್ ಅಣ್ಣ ಈ ತರ ಇದಾರೆ, ಬಾಸ್ ಈ ತರ ಇದಾರೆ, ನಾವು ಈ ತರ ಮಾಡ್ಬೇಕು ಮಾಡಬಾರ್ದು ಅನ್ನೋದು ಅವ್ರಿಗೊಂದು ಐಡಿಯಾ ಇರುತ್ತೆ. ಅವ್ರು ಕೆಟ್ಟದಾಗಿ ಮೆಸೇಜ್ ಮಾಡ್ತಾರಾ ಇಲ್ವಾ ಅಂತ ಜನಕ್ಕೆ ಕರ್ನಾಟಕ ಜನಕ್ಕೆ ಗೊತ್ತಾಗುತ್ತೆ. ಈಗ ಒಬ್ಬರು ಮನೇಲಿ ಒಬ್ಬರು ಯಾರು ಫಾದರ್, ಒಬ್ಬರು ತಂದೆ ಆದವ್ರಿಗೆ ತುಂಬಾ ನೋವೆಲ್ ಇರ್ತಾರೆ ಅಂದ್ರೆ ಮಕ್ಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ಬೇರೆಯವ್ರಿಗೆ ಮಾಡಕ್ ಹೋಗಲ್ಲ. ಆತರ ಅವ್ರು ಕೆಟ್ಟದಾಗಿ ಮಾಡೋರು ಅವ್ರ ಮನೆಯವರ ಆಚೆಯವರು ಅಂತ ಗೊತ್ತಾಗುತ್ತೆ. ಇವಾಗ ಇಷ್ಟೆಲ್ಲ ನಡೆಯೋದಕ್ಕೆ ದರ್ಶನ್ ಅವರು ಸುಮ್ನೆ ಇರೋದೇ ಮೇನ್ ಆಗ್ತಿದ್ಯಾ, ಅಥವಾ ಇವ್ರು ಇನ್ನೂ ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ಯಾಕೆ ಇವ್ರು ಸುಮ್ನೆ ಇದ್ದಾರೆ ಅನ್ನೋದು? ಮೇಡಮ್ ಇಲ್ಲ, ದರ್ಶನ್ ಸರ್ ಅವ್ರ ಫ್ಯಾಮಿಲಿ ಆಲ್ರೆಡಿ ದೇವಸ್ಥಾನ ಅಲ್ಲಿ ಹೋಗ್ತಾ ಇದಾರೆ ಪಾಪ. ಈ ಸಂದರ್ಭದಲ್ಲಿ ಈ ತರ ಅಲಿಗೇಷನ್ಸ್ ಗಳು ನಡೀತಾ ಇದೆ. ಅವರು ಸೈಲೆಂಟ್ ಆಗಿದ್ದಾರೆ ಅಷ್ಟೇ. ಅವ್ರ ಕಡೆಯಿಂದ ಅವ್ರ ಅಭಿಮಾನಿಗಳಾಗಿರ್ಬೋದು, ಫ್ಯಾನ್ಸ್ ಅಸೋಸಿಯೇಷನ್ ಇರ್ಬೋದು, ಏನು ಉತ್ತರ ಕೊಡ್ಬೇಕು ಅದು ಕೊಟ್ಟೆ ಕೊಡ್ತಾರೆ. ಯಾರೇನು ಸುಮ್ನೆ ಕೂರಲ್ಲ, ಫ್ಯಾನ್ಸ್ ಮಾತ್ರ ಉತ್ತರ ಕೊಟ್ಟೆ ಕೊಡ್ತಾರೆ. ಇವಾಗ ಪ್ರಥಮ್ ಅವರ ಈ ಹೋರಾಟಕ್ಕೆ ಏನ್ ಹೇಳ್ತೀರಾ? ಇದು ಹೋರಾಟ ಅಲ್ಲ ಮೇಡಮ್, ಇದು ಗಿಮಿಕ್. ಹೆಂಗ್ ಹೋರಾಟ ಅಂತ ಹೇಳ್ತೀರಾ ನೀವು ಮೇಡಮ್? ಒಂದು ಸಮಾಜಕ್ಕೆ ಅಥವಾ ಒಬ್ರು ಪರವಾಗಿ ಇವ್ರು ನಿಂತ್ಕೊಂಡು ಹೋರಾಡಿದ್ರೆ ಅದು ಹೋರಾಟ. ನಿನಗೇನಾಗಿದೆ? ನಿನಗೆ ರಾತ್ರಿ 12 ಗಂಟೆಗೆ ಎಲ್ಲಾದ್ರೂ ಹೋಗಿ ದೇವಸ್ಥಾನಕ್ಕೆ ಹೋಗೋ ಅಥವಾ ಯಾರ ಜೊತೆ ಹೋಗು ಪಾರ್ಟಿ ಮಾಡಕ್ ಅಂತ ಹೇಳಿದ್ರ? ಇಲ್ಲ ಅಲ್ಲ, ಅಲ್ಲಿ ಏನಾಗಿದೆ ಅನ್ನೋದು ನೀವು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಮೀನ್ಸ್ ಪ್ರಥಮನು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಅದನ್ನ ಕರೆಕ್ಟ್ ಆಗಿ ಮತ್ತೆ ಇನ್ಸಿಡೆಂಟ್ ಆಗಿ 4-5 ದಿನ ಆದ್ಮೇಲೆ ವಿಷಯ ಹೊರಗಡೆ ಬಂದಿರೋದು. ಇದು ನಿನಗೆ ಹೊಡೆದಿದ್ದಾರೆ ಅಥವಾ ಅಲಿಗೇಷನ್ ಮಾಡಿದ್ದಾರೆ ಅಥವಾ ಅವ್ರೇನೋ ಹೇಳಿ ಡ್ರಾಗರ್ ಅದು ಇದೆಲ್ಲ ತೋರಿಸಿದಂತ, ಅವಾಗ್ಲೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ನೀವು. ಅವಾಗ್ಲೇ ಏನಿದೆ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ತಗೊಂಬೋದಾಯ್ತು. ನೀನ್ 4-5 ದಿನ ಕಂಪ್ಲೇಂಟ್ ಮಾಡಿಲ್ಲ, ಇನ್ನ ನಡೀತಾನೆ ಇದೆ. ಸುಮ್ನೆ ಅದೆಲ್ಲ ಇದ್ ಮಾಡಿಲ್ಲ. ಅದು ಇಲ್ಲ, ಇದು ಗಿಮಿಕ್ ಮೇಡಮ್. ನೀವೊಬ್ರು ಆಂಕರ್ ಆಗಿ ಇಂಡಸ್ಟ್ರಿಯಲ್ಲಿ ನೀವು ತುಂಬಾ ನೋಡ್ತಾ ಇದ್ದೀರಾ, ನಿಮಗೂ ಗೊತ್ತಿದೆ ಪ್ರಥಮ್ ಅವ್ರ ಬಗ್ಗೆ. ಅವ್ರು ಬಿಗ್ ಬಾಸ್ ಹೋದಾಗ ಏನಾಯ್ತು, ಬಂದ್ಮೇಲೆ ಏನೆಲ್ಲ ಮಾಡಿದ್ರು, ಅವ್ರ ಫಸ್ಟ್ ಸಿನಿಮಾ ಆಡಿಕ್ಸ್ ನ ಏನ್ ಮಾಡ್ಕೊಂಡ್ರು, ಹೆಂಗ್ ಹೋಗಾಯ್ತು, ಬಿಗ್ ಬಾಸ್ ಯಾರ ಮುಖಾಂತರ ಹೋದ್ರು, ಈಗ ಏನ್ ಮಾಡ್ತಾ ಇದಾರೆ, ಯಾವ ಸಿನಿಮಾ ಮಾಡ್ಕೊಂಡು. ಬಾಸ್ ಒಳಗಡೆ ಹೋದಾಗಿಂದಾನೇ ಇವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮರ್ತಿರ್ಬೋದು ಐ ಥಿಂಕ್ ನೀವು. ಡೆವಿಲ್ ಸಿನಿಮಾ ಜೊತೆ ನನ್ನ ಸಿನಿಮಾ ಫಸ್ಟ್ ನೈಟ್ ದೇವರ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಆ ವ್ಯಕ್ತಿ. ಅಷ್ಟೇ, ಏನಿಲ್ಲ. ರಿಲೀಸ್ ಮಾಡ್ಲಿ, ಇವಾಗ ಹೆಂಗೋ ಅನೌನ್ಸ್ ಮಾಡ್ತಾರೆ ಡೆವಿಲ್ ನ, ಆ ಟೈಮಲ್ಲಿ ರಿಲೀಸ್ ಮಾಡ್ಲಿ, ಗೊತ್ತಾಗತ್ತಲ್ಲ. ಇವಾಗ ಈ ಸಿಚುವೇಶನ್ ಇಂದ ತಮ್ಮ ವೈಯಕ್ತಿಕ ಲೈಫಿಗೂ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ನನ್ಗೂ ಒಂದು ಲೈಫ್ ಇದೆ, ನನ್ನ ಬಿಟ್ಬಿಡಿ, ನಾನು ಊರ್ ಬಿಟ್ಟು ಹೋಗ್ತೀನಿ, ಈ ತರದೆಲ್ಲ ಹೇಳ್ತಾ ಇದ್ದಾರೆ. ಅದೇ ಮೇಡಮ್, ನಾನು ಅವಾಗ್ಲೇ ಹೇಳಿದ್ನಲ್ಲ, ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಟಾರ್ಗೆಟ್ ಎಲ್ಲ ಮಾಡ್ತಿಲ್ಲ ಮೇಡಮ್. ಈಗ ಅವ್ರು ಇರೋ ಇದ್ರಲ್ಲಿ ಮೇಡಮ್ ಯಾರಿಗೂ ಟಾರ್ಗೆಟ್ ಮಾಡಕ್ ಹೋಗಲ್ಲ. ಅವ್ರಿಗೆ ಅವಶ್ಯಕತೆ ಇಲ್ಲ ಇವಾಗ. ನೋಡಿ, ಅವ್ರಿಗೆ ಏನ್ ಗೊತ್ತಾ, ಸಿನಿಮಾ ಮಾಡ್ಬೇಕು. ಈಗ ಮನುಷ್ಯ ಆದ್ಮೇಲೆ ತಪ್ಪು ಅನ್ನೋದು ಮಾಡ್ತಾರೆ. ಯಾರು ಎಷ್ಟು ತಪ್ಪು ಮಾಡಿದ್ರು ಕೊನೆ ಒಂದ್ ತಪ್ಪು ಮಾಡಿ ಲೈಫ್ ಪೂರ್ತಿ ಅದೇ ತಪ್ಪು ಮಾಡ್ತಾನೆ ಇರ್ತಂತ ಯಾವತ್ತೂ ನಾವು ಅನ್ಕೊಳಕ್ಕಾಗಲ್ಲ. ತಪ್ಪು ಮಾಡ್ದಾಗೆ ಮನುಷ್ಯ ತಿದ್ಕೊಳಕ್ಕಾಗೋದು. ಈಗ ನಾವು ಎಷ್ಟು ಲೈಫಲ್ಲಿ ನಾವೇನೇನೋ ಎಷ್ಟು ತಪ್ಪು ಮಾಡಿದ್ವಿ, ಒಂದ್ ಮೇಲ್ ಬರಕ್ಕೆ ಏನೋ ಮಾಡೋಕೆ ಒಂದು ತಪ್ಪು ಮಾಡಿದ್ವಿ, ಅನುಭವಿಸಿದೀವಿ, ಕಷ್ಟ ಎಲ್ಲ ನನ್ಸು ಇವಾಗ ಒಂದು ಲೆವೆಲ್ ಅಲ್ಲಿ ನಿಂತಿದ್ದೀವಿ. ಅದೇ ತರ ಒಂದು ಮನುಷ್ಯನ್ಗೆ ಯಾವ್ದೋ ಒಂದು ರೀತಿಲಿ ಒಂದು ಗಂಡ ಅಂತ ಇದೆ, ಒಂದು ತಪ್ಪಿರುತ್ತೆ, ತಪ್ಪು ಮಾಡಿರ್ತಾರೆ. ಆ ತಪ್ಪಿಗೆ ಪರಿಹಾರ ಏನಿದೆಯೋ ಅವ್ರು ಮಾಡ್ಕೊಂತಾರೆ. ಅದು ನಾವು ಹೊರಗಡೆಯವರು ಅದು ಬಿಟ್ಬಿಟ್ಟು ನಾವು ಇನ್ನೊಂದ್ ತರ ಟಾಕ್ ಮಾತಾಡೋದು ತಪ್ಪದು. ಅದು ಯಾರು ಮಾಡಿದ್, ಈಗ ನಾನೇ ತಪ್ಪು ಮಾಡಿದ್ರೆ ನಾನೇನಿದೆಯೋ ನಾನು ಅನ್ಭವಿಸ್ತೀನಲ್ವಾ, ನಾನು ಅನ್ಭವಿಸ್ತೀನಿ. ಬೇರೆಯವ್ರು ಬಂದು ಅದನ್ನ ಹೇಳೋ ಅವಶ್ಯಕತೆ ಇರಲ್ಲ.
ಅವ್ರೇನ್ ಮಾಡಿದ್ರು ಅದು ಪರಿಹಾರ ಮಾಡ್ಕೋತಾರೆ. ಅವ್ರು ಹೆಂಗಿರ್ಬೇಕು ಮುಂದಕ್ಕೆ ಹೆಂಗಿರ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಮುಂದಕ್ಕೆ ಯಾವ ತರ ಇರ್ಬೇಕು, ನಾವ್ ಏನ್ ಮಾಡ್ಬೇಕು ಅಂತ. ತಿರ್ಗಾ ಮತ್ತೆ ಚುಚ್ಚಿ ರಮಿಯವರಾಗ್ಲಿ ಇವರಾಗ್ಲಿ ಮತ್ತೆ ಚುಚ್ಚಿ ಇಲ್ದೇ ಇರೋದೆಲ್ಲ ಸುಮ್ನೆ ಕ್ರಿಯೇಟ್ ಮಾಡೋದಷ್ಟೇ. ಕ್ರಿಯೇಟ್ ಮಾಡಿ ಒಂದಾದ್ಮೇಲೆ ಒಂದ್ ತೆಗಿತಾನೆ ಇರ್ತಾರೆ. ಬಟ್ ಅದರಿಂದ ಅವ್ರಿಗೇನ್ ಡ್ಯಾಮೇಜ್ ಆಗಲ್ಲ. ಇನ್ನ ಫ್ಯಾನ್ಸ್ ಫಾಲೋವರ್ ಜಾಸ್ತಿ ಆಗ್ತಾನೆ ಇರ್ತಾರೆ. ಇವಾಗ ಹೊಸೊಬ್ರು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಅಂದಾಗ ಒಂದಿಷ್ಟು ದೊಡ್ಡ ಸ್ಟಾರ್ಗಳ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ಹೊಸೊಬ್ರಿಗೆ. ಹಾಗಿರುವಾಗ ನಿಮ್ಮ ಸಿನಿಮಾಗೂ ಕೂಡ ಇಂಡಸ್ಟ್ರಿ ಕಡೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಮೇಡಮ್. ಈ ತರ ಎಲ್ಲ ಮಾಡಿದ್ರೆ ಯಾರು ಸಪೋರ್ಟ್ ಮಾಡಕ್ ಬರಲ್ಲ. ಎಲ್ಲಾನು ಒಂದೇ ತರ ನೋಡ್ತಾರೆ ಮೇಡಮ್. ನಾನು ಅವಾಗ್ಲೇ ಹೇಳಿದೆ, ಇಂಡಸ್ಟ್ರಿ ಒಂದು ಫ್ಯಾಮಿಲಿ ಇದ್ದಂಗಿದ್ದು. ನಾನು ಒಂದು 12-14 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ವಿ. ಎಲ್ಲರ ಜೊತೆ ವರ್ಕ್ ಮಾಡಿದ್ವಿ, ಅಸಿಸ್ಟೆಂಟ್ ಆಗಿ, ಅಸಿಸ್ಟೆಂಟ್ ಆಗಿ, ಕೋ ಡೈರೆಕ್ಟರ್ ಎಲ್ಲ ವರ್ಕ್ ಮಾಡಿದ್ವಿ. ಒಂದು ಫ್ಯಾಮಿಲಿ ಇದ್ದಂಗೆ ಸಣ್ಣ ಪುಟ್ಟ ವಿಷಯಗಳು ಬರ್ತಿದೆ, ಅದನ್ನ ಜಾಸ್ತಿ ಕೆದಕ್ತಾ ಇದ್ದಂಗೆ ದೊಡ್ಡದಾಗ್ತಾ ಹೋಗುತ್ತೆ. ಅಲ್ಲಿಗೆ ಬಿಟ್ಬಿಟ್ರೆ ಅದು ಅಲ್ಲಿಗೆ ನಿಲ್ಲುತ್ತೆ. ಮತ್ತೆ ಇಂಡಸ್ಟ್ರಿ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಿಬ್ರು ಅಲ್ಲ. ಹೊಸ ಪ್ರೊಡ್ಯೂಸರ್, ಹೊಸ ಡೈರೆಕ್ಟರ್. ಆದ್ರೆ ನಮ್ಗೆ ಅನ್ಸೋದು ಇಲ್ಲೇ ಅನ್ನ ತಿಂದಿದ್ವಿ, ಇಲ್ಲೇ ಒಂದು ಜೀವನ ಕಟ್ಕೊಂಡಿದ್ವಿ. ನಮ್ ಇಂಡಸ್ಟ್ರಿ ನಾವು ಬದುಕ್ತಿರೋದಿಲ್ಲ, ಜೀವನ ಕಟ್ಕೊಂಡಿರೋದಿಲ್ಲ. ಹಾಗಾಗಿ ಈ ಫ್ಯಾನ್ಸ್ ವಾರ್ ಅಂತೂ ಇಲ್ಲ ಬಿಡಿ. ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ರು ಇಬ್ರು ಎಲ್ಲೋ ಸ್ಟೇಟ್ಮೆಂಟ್ ಕೊಡ್ತಾರೆ, ಸುಮ್ಮನಾಗ್ತಾರೆ. ಈ ತರ ಕಾಂಟ್ರವರ್ಸಿಗಳು ಅಲ್ಲಲ್ಲೇ ಬರ್ಬೇಕು, ಅಲ್ಲಲ್ಲೇ ಹೋಗ್ಬೇಕು ಹೊರತು ಇದನ್ನೇ ದೊಡ್ಡದಾಗಬಾರ್ದು. ಅದು ಇಲ್ಲಿಗೆ ಬಿಟ್ಬಿಟ್ರೂ ಚೆನ್ನಾಗಿರುತ್ತೆ. ತುಂಬಾ ಪ್ರಥಮರಿಗೂ ಚೆನ್ನಾಗಿರುತ್ತೆ. ನಿಮ್ಮ ಸಿನಿಮಾಗೆ ದರ್ಶನ್ ಅವರ ಬೆಂಬಲ ಏನಾದ್ರು ಇದೆಯಾ ಸರ್? ಮೇಡಮ್, ನಾವು ಅಷ್ಟು ದೊಡ್ಡವರಲ್ಲ, ಮಟ್ಟದಲ್ಲಿ ಇನ್ನೂ ಹೋಗಿಲ್ಲ. ಅಷ್ಟು ದೊಡ್ಡವರು ನಾವು ಅಭಿಮಾನಿಗಳು. ಅದಂತೂ ನಾವು ಎಲ್ಲಾ ಕಡೆನೂ ಹೇಳ್ತೀವಿ ಓಪನ್ ಆಗಿ. ಸುಮ್ನೆ ನಾನೇನೋ ನಮ್ಮ ಸಿನಿಮಾ ಪ್ರಚಾರಕ್ಕೋಸ್ಕರ ಅಂತ ಅನ್ನೋದಲ್ಲ. ನೀವು ಸಿನಿಮಾ ಅಂತ ಬಂದಾಗ ಕಣ್ಣು ಮುಚ್ಚಿದ್ರು ಅಪ್ಪು ಸರ್ ಕಾಣ್ತಾರೆ. ಯಾಕಂದ್ರೆ ಅವ್ರು ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರು ಬಿಟ್ಮೇಲೆ, ನಮ್ಗೆ ಅಣ್ಣ ಅವ್ರು ಬಿಟ್ಮೇಲೆ ನಾವು ನೆಕ್ಸ್ಟ್ ಕಂಡಿದ್ದೆ ಅವ್ರನ್ನ. ಅದಾದ್ಮೇಲೆ ಈಗ ಡಿ ಬಾಸು, ಶಿವಣ್ಣ ಅವರಾಗ್ಲಿ ನಮ್ಗೆ ಒಳ್ಳೆ ಅಂದ್ರೆ ದೂರ ಇಟ್ಕೊಂಡೆ ಒಂದೇನೋ ಬ್ಲೆಸ್ ಮಾಡ್ತಾರೆ ಒಂದು ನಮ್ಮ ಇದು ಇಷ್ಟ. ಬಟ್ ಒಂದ್ ಕೆಲವು ಟೈಮಿಗೆ ನನ್ಗೆ ಒಂದ್ಸಾರಿ ನಾನು ಅಂದ್ರೆ ಬರ್ತಾ ನೋಡಿದ್ದೀನಿ ಅವ್ರನ್ನ, ಹೇಳಿದ್ದೆ ಒಂದ್ಸರಿ ಅವ್ರ ಹತ್ರ ಇರೋರನ್ನ ಒಂದ್ ಸಿನಿಮಾ ಮಾಡ್ತಾ ಇದ್ದಾನೆ, ಆಲ್ ದ ಬೆಸ್ಟ್ ಅಪ್ಪ, ಮಾಡು, ಒಳ್ಳೇದಾಗ್ಲಿ, ಚೆನ್ನಾಗಾಗತ್ತೆ ಅಂತ. ಆತರ ನಾವಾಗ ಇನ್ನ ಎಲ್ಲೋ ಹೋಗಿಲ್ಲವಲ್ಲ, ನಾವ್ ಯಾರ ಹತ್ರ ಕೇಳಿದ್ರೆ ಏನಾರು ಹೇಳ್ಬೋದಾಗಿತ್ತು ಅವ್ರ ಬಗ್ಗೆ. ನಾವೇನಿಲ್ಲ, ಬಟ್ ಬ್ಲೆಸ್ ಮಾಡ್ತಾರೆ. ಬಟ್ ನಾವೇನಂದ್ರೆ ಚಿಕ್ಕ ಮಟ್ಟದಿಂದ ನಾವ್ ಏನ್ ಬೆಳಿತಾ ಇದೀವಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಅವ್ರ ಹತ್ರ ಹೋದ್ರೆ ಅನುಕೂಲ ಆಗುತ್ತೆ. ಅದೇ ತರ ಬೇರೆ ತರ ಅವ್ರ ಮೇಲೆ ಇವ್ರ ಮೇಲೆ ತರ ಇದೆ. ಇಂಡಸ್ಟ್ರಿಲಿ ಏನಾಗಿದೆ, ಒಂದ್ ಮನೆ ಇದ್ದಂಗೆ. ಈ ಮನೇಲಿ ಯಾರೋ ಒಬ್ರು ತಪ್ಪು ಮಾಡದೆ ಅವ್ರ ಮೇಲೆ ಅವ್ರವ್ರು ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಬೇರೆ ತರ ಆಗುತ್ತೆ. ಆದಷ್ಟು ದೊಡ್ಡವರು ಯಾರು ಫ್ಯಾನ್ಸ್ ಇದಾರೋ, ದೊಡ್ಡವರು ಇರೋದು, ಅವ್ರಿಗೆಲ್ಲ ಒಳ್ಳೊಳ್ಳೆ ಫ್ಯಾನ್ಸ್ ಇದಾರೆ. ಅವ್ರು ಯಾವತ್ತಿನ ಸಣ್ಣದಾಗ ಒಂದು ಬ್ಲೆಸ್ ಮಾಡಿದ್ರು ಎಲ್ಲೋ ಹೋಗ್ಬಿಡುತ್ತೆ. ಆ ತರ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಸಿನಿಮಾ ರಿಲೀಸ್ ಆಗ್ತಿದೆ, ಖುಷಿ ಆಯ್ತು ನಿಮ್ ಜೊತೆ. ಥ್ಯಾಂಕ್ ಯು. ಸೆಪ್ಟೆಂಬರ್ 5ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ. ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಹೊಸಬರಿಗೆ ಅವಕಾಶ ಕೊಡಿ. ತುಂಬಾ ಚೆನ್ನಾಗಿ ಮಾಡಿದೀವಿ ಸಿನಿಮಾ. ಅದ್ರ ಬಂದು ನೀವು ಸಿನಿಮಾ ನೋಡಿ ನೀವು ಹೇಳ್ಬೇಕು ಯಾವ ತರ ಇದೆ ಅಂತ. ಅದ್ರಲ್ಲಿ ಏನೇ ತಪ್ಪಿದ್ರು ಮತ್ತೆ ನಾವು ತಿದ್ಕೊಂಡು ಖಂಡಿತ ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದೀನಿ. ಅದಕ್ಕೂ ಇದಕ್ಕೆ ಎಷ್ಟು ಕೋಆಪರೇಟ್ ಕೊಡ್ತೀರೋ ಅದು ಇನ್ನೂ ಚೆನ್ನಾಗಿ ಮಾಡಕ್ಕೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ದಯವಿಟ್ಟು ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.